ಹೋಗೋಣ. ಮೊದಲನೇ ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿ ನೋಡ್ತಿದ್ದೀರಾ ನೀವು, ಈಶ್ವರನ ದೇವಸ್ಥಾನ. ಇಲ್ಲಿ ಹರಿ ಮತ್ತೆ ಹರ ಅಂತಂದ್ರೆ ಶಿವ ಮತ್ತೆ ಅಲ್ಲಿ ವಿಷ್ಣು ಇರ್ತಕ್ಕಂಥವನು ಇಲ್ಲಿ ಇಲ್ಲ ಗೈಸ್. ಇದಕ್ಕೆ 200 ವರ್ಷಗಳ ಕಾಲ ಐತೆ ಗೈಸ್, 200 ವರ್ಷ ಆಗೈತಂತೆ ಕರಿಯಮ್ಮನ ದೇವಸ್ಥಾನ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಸೈಜ್ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋ ನೀವು ಭಕ್ತಿ ಭಾವ ತುಂಬಿರ್ತಕ್ಕಂಥವ್ರು ಆಗಿದ್ರೆ ಈ ವಿಡಿಯೋನ ಫುಲ್ ನೋಡಿ. ಯಾಕೆ ಅಂತ ಅಂದರೆ ನಮ್ಮೂರಲ್ಲಿ ಇರ್ತಕ್ಕಂಥ 5 ಪ್ರಮುಖ ದೇವಸ್ಥಾನಗಳು ಅಂತ ಅಂದರೆ ಮೇನ್ 5 ದೇವಸ್ಥಾನಗಳಿದೆ. ಆ 5 ದೇವಸ್ಥಾನಗಳನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಏನೇನು ವಿಶೇಷತೆ, ಏನೇನು ಹೇಗಿತ್ತು ಆ ದೇವಸ್ಥಾನ ಹಳೇದಾಗಿ ನಾನು ಸಣ್ಣವನಿದ್ದಾಗ, ಮತ್ತು ಇವಾಗ ಹೇಗಿದೆ, ಅಪ್ಗ್ರೇಡ್ ಯಾವ ಥರ ಆಗಿದೆ ಅಂತ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊತೀರಾ. ನಮ್ಮೂರಲ್ಲಿ ಇರ್ತಕ್ಕಂಥ 5 ದೇವಸ್ಥಾನಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ದೇವಸ್ಥಾನ ಬಂದುಬಿಟ್ಟು ಇಲ್ಲಿ ನೋಡ್ತಿದ್ದೀರಾ ನೀವು, ಈಶ್ವರನ ದೇವಸ್ಥಾನ ಅಂತ. ಒಂದೊಂದಾಗಿ ನೋಡ್ತಾ ಹೋಗೋಣ, ಏನೇನು ವಿಶೇಷತೆ ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ ಗೈಸ್. ಓಕೆ ಗೈಸ್, ನಮ್ಮ ನೋಡ್ತಿದ್ದೀರಾ ಈಶ್ವರನ ದೇವಸ್ಥಾನ ಎದುರಿಗೆ ಇರೋದು ನಮ್ಮ ಬನ್ನಿ ಮರ. ಈ ಬನ್ನಿ ಮರದ ಹತ್ರ ಇರೋದೇ ಇಲ್ಲಿ ನೋಡ್ತಿದ್ದೀರಾ ನಾಗರ ಕಲ್ಲು ಇದ್ದಾವೆ. ಇಲ್ಲಿ ನೋಡ್ತಿದ್ದೀರಾ 2 ನಾಗರ ಕಲ್ಲುಗಳಿದ್ದಾವೆ, 1 ಮತ್ತು 2 ನೋಡ್ತಿದ್ದೀರಾ. ಇಲ್ಲಿ ಸಖತ್ತಾಗಿದೆ. ಇದು ನಾವು ಸ್ಟಾರ್ಟಿಂಗ್ ಬಂದವಾಗ ಈ ಥರ ಗುಡಿ ಏನಿರಲಿಲ್ಲ. ಬನ್ನಿ ಇವಾಗ ಮುಂದೆ ತೋರಿಸ್ತಾ ಹೋಗ್ತೀನಿ. ನಾವು ಸ್ಟಾರ್ಟಿಂಗ್ ಸಣ್ಣವರಿದ್ದಾಗ ಬರಬೇಕಾದ್ರೆ ಇಲ್ಲಿ ನೋಡ್ತಿದ್ರೆ ಈ ಥರ ಇತ್ತು, ಹೊರಗಡೆ ಔಟ್ ಸೈಡ್ ಇತ್ತು. ಆದರೆ ಇವಾಗ ಇತ್ತೀಚೆಗೆ ಮಾಡಿರ್ತಕ್ಕಂಥ ಒಂಥರ ಗುಡಿ ಗೋಪುರ ಟೈಪ್ ಇವಾಗ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಅಪ್ಗ್ರೇಡ್ ಆಗ್ತಾ ಇದೆ ಇಲ್ಲಿ ಈಶ್ವರ ದೇವಸ್ಥಾನ ಕೂಡ ಅಂತ ಹೇಳ್ಬೋದು. ಬನ್ನಿ ಇವಾಗ ಒಂದು ರೌಂಡ್ ಹಾಕೊಂಡ್ಬರೋಣ, ಏನೇನಿದೆ, ಏನೇನು ಇಟ್ಟಿದ್ದಾರೆ ಅಂತಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲೊಂದು ನಾಗರ ಕಲ್ಲಿದೆ, ಇದೇ ಥರ ಇತ್ತು. ಮತ್ತು ಇಲ್ಲಿ ಇದು ಏನು ಅಂತಲೂ ಕೂಡ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ, ಆವಾಗಿನ ಕಾಲದವರು ಮಾಡಿರತಕ್ಕಂಥದ್ದು ಇದು. ಅದಕ್ಕೋಸ್ಕರ ಇಲ್ಲಿ ನೋಡ್ತಿದ್ರೆ ಏನೇನೋ ಇದೆ. ಇಲ್ಲಿ ನೋಡ್ತಿದ್ರ ಇಲ್ಲಿ ಅಷ್ಟು ಗೊತ್ತಾಗಲ್ಲ. ಇಲ್ಲಿ ಡ್ಯಾನ್ಸ್ ಟೈಪ್ ಏನೋ ಮಾಡಿದ್ದಾರೆ, ಮತ್ತು ಇಲ್ಲೂ ಕೂಡ ಏನೇನೋ ಇದೆ. ಆದರೆ ನಮಗೆ ಸ್ಪೆಸಿಫಿಕ್ ಆಗಿ ಕರೆಕ್ಟಾಗಿ ಗೊತ್ತಾಗಲ್ಲ ಅಲ್ಲಿ ಏನಿದೆ ಅಂತ. ಆದರೆ ನೋಡ್ತಿದ್ರೆ ಇದು ತುಂಬ ಅಂದರೆ ತುಂಬ ಹಳೆ ಮರ, ಆದರೂ ಕೂಡ ನೋಡ್ತಿದ್ರೆ ಇನ್ನೂ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಇದು ಬನ್ನಿ ಮರ ಅಂತ ಹೇಳ್ತಾರಲ್ಲ, ಬನ್ನಿ ಮರ ತುಂಬಾ ಚೆನ್ನಾಗಿದೆ. ಇಲ್ಲಿ ಕೂಡ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿರ್ತಾರೆ. ಆದರೆ ಯಾವಾಗಲೂ ಕೂಡ ಇದು ಗರಿಗಳು ಬಿದ್ದಿರ್ತಾವಲ್ಲ, ಅದಕ್ಕೋಸ್ಕರ ಈ ಥರ ಐತೆ. ಮತ್ತು ಇಲ್ಲಿ ನೋಡ್ತಿದ್ದೀರಾ ಯಾವ್ಯಾವ ದೇವರುಗಳನ್ನ ಇಟ್ಟಿದ್ದಾರೆ ಅಂತ ಅಂದರೆ ತಿಮ್ಮಪ್ಪರನ್ನು ಕೂಡ ಇಟ್ಟಿದ್ದಾರೆ, ಅಲ್ಲಿ ರಾಧಾಕೃಷ್ಣ ಅವರನ್ನು ಕೂಡ ಇಟ್ಟಿದ್ದಾರೆ, ಮತ್ತು ವಿಘ್ನೇಶ್ವರನ್ನು ಕೂಡ ಇಟ್ಟಿದ್ದಾರೆ, ರಾಘವೇಂದ್ರ ಕೂಡ ಇಟ್ಟಿದ್ದಾರೆ. ಎಲ್ಲ ದೇವರುಗಳು ಇಲ್ಲಿ ಇಟ್ಟಿರ್ತಾರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಮತ್ತು ಅವ್ರ ಮನೆಗಳಲ್ಲಿ ಏನೋ ಒಂದು ಸ್ವಲ್ಪ ಇಟ್ಕೊಳಕ್ಕೆ ಆಗ್ತಿರಲ್ಲ, ಮತ್ತು ಏನೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಅದು ಇದು ಏನೋ ಆಗಿರ್ತಾವಲ್ಲ ಅಂಥ ದೇವಸ್ಥಾನಗಳು ಕೂಡ, ಅಂಥ ದೇವರ ಮೂರ್ತಿಗಳನ್ನು ಕೂಡ ಮತ್ತು ಫೋಟೋಗಳನ್ನು ಕೂಡ ಇಲ್ಲಿ ಇಟ್ಟಿರ್ತಾರೆ. ನೋಡ್ತಿರ್ಬೋದು. ಮತ್ತು ಶಿವಲಿಂಗ, ಎಷ್ಟು ಹಳೆ ಶಿವಲಿಂಗ ಕೂಡ ಐತೆ ಅಂತ ನೋಡ್ತಿರ್ಬೋದು. ಇದು ತುಂಬಾ ಹಳೆ ಶಿವಲಿಂಗ, ಅದನ್ನು ಕೂಡ ಸ್ವಲ್ಪ ಇದಾಗಿದೆ ಅಂತ ಇಲ್ಲಿ ಇಟ್ಟಿದ್ದಾರೆ. ಮತ್ತು ನೀವೇನಾದರೂ ಮಾರ್ನಿಂಗ್ ಎದ್ದು ಧನುರ್ ಅಂತ ಮಾಡ್ತಾರಲ್ಲ, ಇಲ್ಲೂ ಕೂಡ ಬರ್ತಾರೆ, ಮತ್ತು ದೀಪಗಳನ್ನು ಹಚ್ತಾರೆ. ಇಲ್ಲೂ ಕೂಡ ತುಂಬಾ ಪೂಜೆಗಳನ್ನು ಮಾಡ್ತಾರೆ. ಬನ್ನಿ ಇವಾಗ ಮೇನ್ ಆಗಿ ಈಶ್ವರನ ದೇವಸ್ಥಾನ ಯಾವ ಥರ ಐತೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಿದ್ದೀರಾ ಇವಾಗ ಅಲ್ಲಿ ನೋಡ್ಕೊಂಬಂದ್ವಿ ಬನ್ನಿ ಮರದ ಹತ್ರ ಯಾವ ಥರ ಇತ್ತು ಅಂತ. ಇಲ್ಲಿ ನೋಡ್ತಿದ್ದೀರಾ ಇದು ಹೋಮ ಹವನಗಳು ಏನಾದರೂ ಇಲ್ಲಿ ಈಶ್ವರನ ದೇವಸ್ಥಾನಕ್ಕೆ ಮಾಡಿದ್ರಿ ಅಂತ ಅಂದರೆ ಆರಾಮಾಗಿ ಇಲ್ಲೂ ಕೂಡ ಮಾಡ್ಬೋದು. ಅದಕ್ಕೂ ಕೂಡ ಸ್ಪೇಸನ್ನು ಮಾಡಿದ್ದಾರೆ. ಇದಾದಮೇಲೆ ಇಲ್ಲಿ ನೋಡ್ತಿದ್ದೀರಾ ಪಾದಗಳು, 2 ಪಾದಗಳನ್ನು ಇಟ್ಟಿದ್ದಾರೆ. ಫಸ್ಟ್ ನಮಸ್ಕಾರ ಮಾಡ್ಕೊಂಬರೋಣ ಬನ್ನಿ. ಇದಾದಮೇಲೆ ಇಲ್ಲಿ ವಿಘ್ನೇಶ್ವರನ್ನು ಕೂಡ ಇಟ್ಟಿದ್ದಾರೆ, ಇಲ್ಲಿ ಆಪೋಸಿಟ್ ಇಟ್ಟಿದ್ದಾರೆ. ಇಲ್ಲಿ 2 ಪಾದಗಳು ಕೂಡ ಇದೆ. ಅದಾದಮೇಲೆ ನೀವು ಬಂದ ತಕ್ಷಣ ಒಳಗಡೆ ಹೋಗೋಕ್ಕಿಂತ ಮುಂಚೆ ಬನ್ನಿ ಇವಾಗ ಹೊರಗಡೆಯನ್ನು ತೋರಿಸ್ತೀನಿ. ಇಲ್ಲೊಂದು ದೇವರಿದೆ, ಇದು ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಸುಬ್ರಹ್ಮಣ್ಯ ದೇವರು ಇರ್ಬೋದು. ನೋಡ್ತಿರೋ ಅದೇ ಥರ ಕಾಣ್ತಿದೆ. ಅಲ್ಲಿ ಸೋಮವಾರನ ಕೇಳಿದೆ, ಅವರು ಕೂಡ ಅದೇ ಹೇಳಿದರು. ಆದರೆ ಇಲ್ಲಿ ಮುಕ್ಕಾಗಿದೆಯಲ್ಲ, ಇಲ್ಲಿ ತೋರಿಸಿ, ಇಲ್ಲಿ ಮುಕ್ಕಾಗಿದೆಯಲ್ಲ ಕೈ, ಇದು ಒಂದು ಸ್ವಲ್ಪ ಮುಕ್ಕಾಗಿದೆ. ಅದಕ್ಕೋಸ್ಕರ ಈ ದೇವ್ರನ್ನ ಒಳಗಡೆ ಇಟ್ಟಿಲ್ಲ, ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ. ಇಲ್ಲಿಗೆ ಮಳೆ ಹನಿ ಅದು ಇದು ಏನೂ ಬೀಳೋದಿಲ್ಲ ಅಂತ ಸುರಕ್ಷಿತವಾಗೇನೆ ಇಟ್ಟಿದ್ದಾರೆ. ಅಲ್ಲಿ ಒಳಗಡೆ ಮುಕ್ಕಾಗಿರೋದನ್ನ ಯಾವುದೇ ಕಾರಣಕ್ಕೂ ದೇವಸ್ಥಾನ ಒಳಗಡೆ ಇಡೋಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊರಗಡೆ ಇಟ್ಟಿದ್ದಾರೆ. ಮತ್ತೆ ಔಟ್ ಸೈಡು ಕೂಡ ನೋಡ್ತಿರ್ಬೋದು ಕಲ್ಲಿಂದ ಮಾಡಿರ್ತಕ್ಕಂಥದ್ದು. ನಮ್ಮೂರಿನಲ್ಲಿ ಇರ್ತಕ್ಕಂಥ ಒನ್ ಆಫ್ ದಿ ಕಲ್ಲಿಂದ ಮಾಡಿರ್ತಕ್ಕಂಥ ದೇವಸ್ಥಾನ ಇದು.
ಕಲ್ಲಿಂದ ಮಾಡಿದಾರಲ್ಲ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಸ್ಪೆಷಲ್ಲು ಆಯ್ತಾ. ಒಳಗಡೆ ದೇವ್ರು ಮಾತ್ರ ಸಖತ್ತಾಗೈತೆ, ಸಖತ್ತಾಗಿ ಪೂಜೆ ಮಾಡಿದ್ದಾರೆ. ಇವಾಗ ಒಂದ್ಸಲಿ ಹೊರಗಡೆ ಯಾವ ಥರ ಇದೆ ಅಂತ ಹಾಗೆ ಶಾರ್ಟ್ಸನ್ನು ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ಒಳಗಡೆ ದೇವರು ಯಾವ ಥರ ಇದೆ ಅಂತ ನೋಡಿಕೊಂಡು ಬರೋಣ ಗೈಸ್. ಓಕೆ ಗೈಸ್, ಇವಾಗ ಒಳಗಡೆ ಬಂದ್ವಿ. ಈಶ್ವರನ ದೇವರು ಯಾವ ತರ ಪೂಜೆ ಮಾಡಿದ್ದಾರೆ ಅಂದ್ರೆ ಸಖತ್ತಾಗಿ ಪೂಜೆ ಮಾಡಿದ್ದಾರೆ. ಇವತ್ತು ಸೋಮವಾರ ಅಲ್ಲ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಈಗ ನೋಡ್ತಿದ್ದೀರಾ ಒಳಗಡೆ ಇದನ್ನ ಡೋರ್ ಕ್ಲೋಸ್ ಮಾಡಿದ್ದಾರೆ. ಪೂಜೆ ಮಾಡಬೇಕಾದ್ರೆ ಮಾತ್ರ ತೆಗಿಯೋದು. ಇಲ್ಲಿ ನೋಡ್ತಿದ್ದೀರಾ ಈಶ್ವರನ ದೇವರು ಎಷ್ಟು ಸಖತ್ತಾಗಿ ಪೂಜೆ ಮಾಡಿದಾರಲ್ಲ. ನಿಜವಾಗ್ಲೂ ಅವಾಗ ನಾವು ತುಂಬಾ ಬರ್ತಾ ಇದ್ವಿ. ಇದು ಕಲ್ಲಿನ ದೇವರಾಗಿರೋದ್ರಿಂದ, ಅಲ್ಲಂದ್ರೆ ಕಲ್ಲಿನ ದೇವಸ್ಥಾನ ಆಗಿರೋದ್ರಿಂದ ತುಂಬಾ ಕೂಲ್ ಇದೆ, ತುಂಬಾ ವಾತಾವರಣ ಕೂಡ ಹೊರಗಡೆ ಇದೆ. ಅಂದ್ರೆ ತುಂಬಾ ಬಿಸಿಲಿದ್ರು ಇಲ್ಲಿ ಒಳಗಡೆ ಬಂದ್ರೆ ತುಂಬಾನೇ ಕೂಲ್ ಆಗುತ್ತೆ. ಹಂಗೆ ಹೊರಗಡೆ ಬಂದ್ವಿ ಅಂತಂದ್ರೆ ಇಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಇದು ವೀರಭದ್ರೇಶ್ವರ ದೇವಸ್ಥಾನ. ದೇವರು ನೋಡ್ತಿರ್ಬೋದು. ಅಲ್ಲಿ ಹೊರಗಡೆ ಇರೋದು ಅದು ಒಂದು ಸ್ವಲ್ಪ ಮುಖ ಆಗಿರೋದ್ರಿಂದ ಒಳಗಡೆ ಇಟ್ಟಿದ್ದಾರೆ. ಇಲ್ಲ ಅಂತಂದ್ರೆ ಅದನ್ನು ಕೂಡ ಇಲ್ಲಿ ಒಳಗಡೆ ಇಡ್ತಾ ಇದ್ರು. ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ತಿದ್ರೆ ಯಾವ ತರ ಇದೆ ಅಂತ. ಅದಾದ್ಮೇಲೆ ನಿಮಗೆ ಎಲ್ಲೇ ಶಿವನ ದೇವರು ನೋಡಿದ್ರು ಕೂಡ ಒಂದು ವಿಘ್ನೇಶ್ವರ ಇದ್ದೇ ಇರುತ್ತೆ, ಮತ್ತೆ ಇನ್ನೊಂದು ನಂದಿ ವಿಗ್ರಹ ಇದ್ದೇ ಇರುತ್ತೆ. ನೋಡ್ತಿದ್ರೆ ಆಪೋಸಿಟ್ ಇದ್ರ ಶಿವನ ಆಪೋಸಿಟ್ ಇರೋದೆ, ಈಶ್ವರನ ಆಪೋಸಿಟ್ ಇರೋದೆ ನಂದಿ ವಿಗ್ರಹ ಇದೆ. ಇದನ್ನು ಕೂಡ ನಾವು ಸಖತ್ತಾಗಿದೆ. ನಾವು ಸಣ್ಣವರಿದ್ದಾಗ ಇಲ್ಲೇ ಸ್ಕೂಲ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿಗೆ ಬಂದವಾಗ ಇಲ್ಲಿ ತುಂಬಾ ಶನಿವಾರ ಆಗಿರ್ಬೋದು, ಸೋಮವಾರ ಆಗಿರ್ಬೋದು ಪ್ರಸಾದಗಳನ್ನು ಕೊಡ್ತಾ ಇದ್ರು. ಆವಾಗ ನಾವು ಯಾವಾಗ ಕೂಡ ಬೆಲ್ ಹೊಡೆದ ತಕ್ಷಣ ಒಡೆ ಬರ್ತಾ ಇದ್ವಿ. ಅಂದ್ರೆ ಪೂಜೆ ಆದ ತಕ್ಷಣ ಗಂಟೆ ಹೊಡಿತಾರಲ್ಲ, ಗಂಟೆ ಹೊಡೆದ ತಕ್ಷಣ ನಾವು ಪೂಜೆ ಮಾಡಿದ ತಕ್ಷಣ ಬರ್ತಾ ಇದ್ವಿ ಪ್ರಸಾದಕ್ಕೋಸ್ಕರ. ಇವಾಗ ಈ ದೇವಸ್ಥಾನದ ಒಂದು ಶಾರ್ಟ್ಸ್ ಬರುತ್ತೆ, ಅದನ್ನು ನೋಡ್ಕೊಂಡ್ ಬನ್ನಿ ಒಳಗಡೆ ಯಾವ ತರ ಇದೆ ಅಂತ. ಓಕೆ ಗೈಸ್, ಇವಾಗ ನಾವು ಇಲ್ಲಿ ಇರ್ತಕ್ಕಂಥ ಸ್ವಾಮಿಯರನ್ನ ಹಿಂದೆನೆ ಅವ್ರದ್ದು ದೇವಸ್ಥಾನ ಅಂತ ಅಂದ್ರೆ ದೇವಸ್ಥಾನದ ಹಿಂದೆನೆ ಅವ್ರ ಮನೆ ಇರೋದು. ಅದಕ್ಕೋಸ್ಕರ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಅಂತ ಅಂದ್ರೆ ಹೊರಗಡೆ ಕ್ಲೋಸ್ ಮಾಡಿದ್ರೆ ಅಷ್ಟೇ. ಅದಕ್ಕೋಸ್ಕರ ತೆಗೆಸ್ಕೊಂಡು ಇವಾಗ ನಿಮಗೆ ತೋರಿಸೋಣ ಅಂತ. ಫಸ್ಟ್ ಇರೋದು ಬರ್ತಿರ್ಬೋದು, ಇದು ವೆಂಕಟೇಶ್ವರ ಸ್ವಾಮಿ ಅಂತ. ಈ ಕಡೆ ಲೆಫ್ಟಿಗೆ ಇರೋದು, ಆ ಕಡೆ ಇರೋದು ಲಕ್ಷ್ಮಿ ಆಯ್ತಾ. ಈ ಕಡೆ ಮತ್ತೆ ಇಲ್ಲೊಂದು ದೇವಸ್ಥಾನ ಇದೆ ಸಣ್ಣದು, ಈ ಕಡೆ ಬಂದು ತೋರಿಸ್ಬೋದು. ಈ ಕಡೆ ಇದೆಯಲ್ಲ ಇದು ಆಂಜನೇಯ ಸ್ವಾಮಿ ಆಯ್ತಾ. ಮತ್ತೆ ಈ ಕಡೆನೂ ಕೂಡ ನಂದಿ ಅಂತ ಇದೆ. ಇದಾದ್ಮೇಲೆ ಇನ್ನೊಂದು ದೇವರು ಕೂಡ ಇದೆ, ಅದು ಅವರು ಸ್ವಾಮಿಯರು ಹೇಳಿದ್ರು, ಆದ್ರೂ ಕೂಡ ಒಂದು ಸ್ವಲ್ಪ ನನಗೆ ಮರ್ತೈತಿ. ಯಾವ್ದು ಹೇಳ್ರಿ ಅದು? ಕಲ್ಲೇಶ್ವರ ಸ್ವಾಮಿ ಅಂತ. ಈ 5 ದೇವರುಗಳು ಒಂದೇ ಹತ್ರ ಮಾಡಿರ್ತಕ್ಕಂಥದ್ದು. ನಮ್ಮ ಈಶ್ವರ ದೇವಸ್ಥಾನ ಪಕ್ಕದಲ್ಲೇ ಇರೋದು. ನೀವು ಕೂಡ ಏನಾದ್ರು ಈ ಕಡೆ ಬೀರೂರು ಕೊಡೂರು ರೋಡು ಈ ತರ ಏನಾದ್ರು ಬಂದಿ ಅಂತಂದ್ರೆ ವಿಸಿಟ್ ಕೊಟ್ಟು ಹೋಗಿ. ನಿಜವಾಗ್ಲೂ ಸಖತ್ತಾಗಿದೆ, ಸಖತ್ತಾಗಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ನೋಡ್ಬೋದು. ಮತ್ತೆ ಶನಿವಾರ ಏನಾದ್ರು ಬಂದ್ವಿ ಅಂತ ಅಂದ್ರೆ ಇನ್ನೂ ಕೂಡ ಸ್ಪೆಷಲ್ ಇರುತ್ತೆ. ನಾವಿಲ್ಲಿ ಸ್ಕೂಲಿಗೆ ಆಟಾಡ್ತಿದ್ವಿ, ಆಟಾಡ್ಬೇಕಾದ್ರೆ ಇಲ್ಲಿ ಏನಾದ್ರು ಗಂಟೆಗಳು ಅದು ಇದು ಇವ್ರ ಅಪ್ಪಾಜಿಯವರು ಕೂಡ ಇದ್ರು. ಅವಾಗ ನಾವು ಇಲ್ಲಿ ಬೆಲ್ ಹೊಡೆದ ತಕ್ಷಣ ಸ್ಕೂಲಿಂದ ಹಂಗೆ ಆಟಾಡ್ತಿದ್ವಿ. ಅವಾಗ ಬಂದು ಕೂಡ ಇಲ್ಲಿ ಪ್ರಸಾದಗಳನ್ನು ಎವ್ರಿ ಸ್ಯಾಟರ್ಡೆ ತಿನ್ಕೊಂಡೇ ಹೋಗ್ತಾ ಇದ್ದಿದ್ದು. ಅಷ್ಟು ಒಂಥರ ನಮ್ಗೆ ಯಾವಾಗಲೂ ಹೋದ್ರು ಇಲ್ಲಿ ಶಿವಲಿಂಗೇಶ್ವರ ಸ್ವಾಮಿ ಇನ್ನೊಂದು ದೇವಸ್ಥಾನ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಬಂದು ವಿಸಿಟ್ ಕೊಟ್ಟು ಹೋಗೋದು ಒಂದು ಪ್ರತೀತಿ ಇದೆ. ನಿಜವಾಗ್ಲೂ ನನಗೊಂದು ತುಂಬಾನೇ ಖುಷಿ ಆಗ್ತಿದೆ ಅವ್ರು ರೆಸ್ಪಾನ್ಸ್ ಮಾಡಿದ್ದು ಅದೆಲ್ಲ. ಇವಾಗ ಬನ್ನಿ, ಮತ್ತೆ ಇದೊಂದು ದೇವರು ಇದೆ. ಇಲ್ಲಿ ಯಾವ ದೇವರು? ಇದು ಜಯ ಮತ್ತೆ ಆ ಕಡೆ ಇರೋದು ವಿಜಯ ಅಂತ. ಇದು ಜಯ ಅಂತ ನೋಡಿ, ಇದು ದ್ವಾರಪಾಲಕ ಅಂತೆ. ಯಪ್ಪ ಸಖತ್ತಾಗಿದೆ. ಅದಾದ್ಮೇಲೆ ಇದು ವಿಜಯ. ಈ ಕಡೆ ಇರೋದು ನಮ್ಮ ರೈಟ್ ಸೈಡಿಗಿರೋದು ಜಯ, ಈ ಕಡೆ ಇರೋದು ವಿಜಯ. ನೋಡ್ತಿರ್ಬೋದು ದ್ವಾರ ಪಾಲಕರು ಅಂತ ಹೇಳ್ತಾರಂತೆ ಅವರು ಸ್ವಾಮಿ ಹೇಳಿದ್ದು. ನನಗಂತೂ ತುಂಬ ಖುಷಿ ಆಯಿತು ಇದನ್ನು ನೋಡಿ ಎಲ್ಲ ಮಾಡಿ. ನಿಮ್ಗೆ ಏನಿಸ್ತು ಅಂತ ಈ ದೇವಸ್ಥಾನದ್ದು ಒಂದು ಶಾರ್ಟ್ಸ್ ಬರುತ್ತೆ, ಅದನ್ನು ನೋಡಿಕೊಂಡು ನೀವು ಕೂಡ ಆಶೀರ್ವಾದವನ್ನು ತಗೊಳ್ಳಿ ಗೈಸ್. ಓಕೆ ಗೈಸ್, ಇಲ್ಲಿನ ವಿಶೇಷತೆ ಏನು ಅಂತ ಅಂದ್ರೆ ಇಡೀ ನಮ್ಮ ಚನ್ನಗಿರಿ ತಾಲೂಕಿನಲ್ಲೇ ನೀವೇನಾದ್ರೂ ಕೇಳ್ಬೋದು, ಎಲ್ಲಿ ಹರಿ ಮತ್ತೆ ಹರ ಅಂತ ಅಂದ್ರೆ ಶಿವ ಮತ್ತೆ ಅಲ್ಲಿ ವಿಷ್ಣು ಇರ್ತಕ್ಕಂಥವನು ಎಲ್ಲಿ ಇಲ್ಲ ಗೈಸ್ ಆಯ್ತಾ. ಇದು ಒಂದೇ ಇದ್ರೊಳಗಡೆ ಗರ್ಭದ ಗುಡಿ ಒಳಗಡೆನೆ
ಇರ್ತಕ್ಕಂಥದ್ದು ಇದೇ ಒಂದೇ ಪ್ಲೇಸ್ನಲ್ಲಿ. ಇದು ಮರವಂಜಿ ಅನ್ನೋ ಪ್ಲೇಸ್ ಆಯ್ತಾ. ಇಲ್ಲಿ ನೀವು ನೋಡ್ಬೋದು ಹರಿ ಮತ್ತೆ ಹರ ಇಬ್ಬರು ಒಂದೇ ಕಡೆ. ಯಾವತ್ತೂ ಕೂಡ ನೀವಿರೋದು ಕಾಂಬಿನೇಷನ್ ಅನ್ನ ಎಲ್ಲೂ ನೋಡಿರಲ್ಲ. ಇದೇ ಒಂದು ಸ್ವಲ್ಪ ಸ್ಪೆಷಲ್ ಇದೆ ಆಯ್ತಾ. ಈ ತರ ಸ್ಪೆಷಲ್ ಇರ್ತಕ್ಕಂಥ ದೇವರು ನಮ್ಮ ಊರಿನಲ್ಲಿದೆ, ಚನ್ನಗಿರಿ ತಾಲೂಕಿನಲ್ಲಿದೆ, ದಾವಣಗೆರೆ ಜಿಲ್ಲೆನಲ್ಲಿದೆ. ನೀವು ಎಲ್ಲೇ ಇದ್ರೂ ಕೂಡ ಈ ಊರಿಗೆ ಬಂದು ಒಂದ್ಸಲ ವಿಸಿಟ್ ಕೊಡಿ. ಅವ್ರ ಸ್ವಾಮಿಯರು ಯಾವಾಗಲೂ ಕೂಡ ಯಾರಾದರೂ ಒಬ್ರು ಇರ್ತಾರೆ ಪೂಜೆ ಮಾಡಿಕೊಂಡು ಆರಾಮಾಗಿ ನೀವು ಹರಿ ಮತ್ತೆ ಹರ ಇವರಿಬ್ಬರು ಕೂಡ ಒಂದೇ ಹತ್ರ ದರ್ಶನ ಮಾಡಿಕೊಂಡು ನೀವು ಆರಾಮಾಗಿ ಹೋಗ್ಬೋದಂತ ಹೇಳ್ತೀನಿ. ಓಕೆ ಗೈಸ್, ಇವಾಗ ನಾವು ಇಲ್ಲಿ ನೋಡ್ತಿರ್ತಕ್ಕಂಥ ಈ ದೇವಸ್ಥಾನ ಇದ್ರಿಗೆ ಆಪೋಸಿಟ್ ಇರ್ತಕ್ಕಂಥದ್ದೇ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದಾದ್ಮೇಲೆ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಗರುಡ ನೋಡಿ ಯಾವ ಥರ ಇದೆ ಅಂತ. ಇನ್ನು ಶನಿವಾರ ಬಂದರೆ ಸಖತ್ತಾಗಿ ಇನ್ನೂ ಪೂಜೆ ಮಾಡಿರ್ತಾರೆ. ಇಲ್ಲ ನಾವು ನಿನ್ನೆ ಆದರೂ ಮೊನ್ನೆನಾದರೂ ಬರಬೇಕಿತ್ತು, ಆಷಾಢ ಇತ್ತಲ್ಲ, ಅದಕ್ಕೋಸ್ಕರ ಸಖತ್ತಾಗಿ ಪೂಜೆ ಮಾಡ್ತಿದ್ರು. ಮತ್ತು ನಮಗೆ ಪ್ರಸಾದವನ್ನು ಕೊಡ್ತಿರ್ತಾರೆ ನೋಡಿ, ಅದು ಏನೋ ಕಡಲೆ ಹಿಟ್ಟಿಂದು ಮತ್ತು ಸಕ್ಕರೆ ಹಾಕಿ ಕೊಡ್ತಾರೆ. ಅದ್ರ ಜೊತೆಗೆ ನಮಗೆ ಹಲಸಿನ ಹಣ್ಣು ಕೂಡ ಕೊಡ್ತಾರಲ್ಲ, ಅದು ಏನಕ್ಕೆ ಅಂತ ಅಂದರೆ ಆ ವಿಷ್ಣುಗೆ ತುಂಬಾ ಇಷ್ಟ ಅಂತ. ಈ ಆಷಾಢ ಮಾಸದಲ್ಲಿ ಅಂತ ಹಲಸಿನ ಹಣ್ಣು ಅದು ಇದು ಪ್ರಸಾದ ತುಂಬಾ ಇಷ್ಟ ಅಂತ. ಹಲಸಿನ ಹಣ್ಣು ಮತ್ತು ಅದ್ರ ಜೊತೆಗೆ ಬಾಳೆಹಣ್ಣು ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಅದಕ್ಕೋಸ್ಕರನೇ ಕೊಡೋದು. ವಿಷ್ಣುಗೆ ತುಂಬಾ ಇಷ್ಟ ಅಂತೆ. ಇಲ್ಲಿ ನಿನ್ನೆ ನಾವೇನಾದ್ರೂ ಬಂದಿದ್ರೆ ಸಖತ್ತಾಗಿರ್ತಕ್ಕಂಥ ಅವ್ರ ಎಕ್ಸ್ಪ್ಲನೇಷನ್ ಎಲ್ಲ ಕೇಳ್ಬೋದಿತ್ತು ಸ್ವಾಮಿಯರದು. ಇವಾಗ ಅವರೆಲ್ಲ ನಮಗೆ ಇದನ್ನ ಹೇಳಿದ್ರು, ಅದಕ್ಕೋಸ್ಕರ ನಾವು ನಿಮಗೆ ಹೇಳ್ತಿದೀವಿ. ಅದಾದ್ಮೇಲೆ ನಮಗೆ ಗೊತ್ತಿರಲಿಲ್ಲ ಈ ಕಡೆ ಆಪೋಸಿಟ್, ಈ ದೇವ್ರನ್ನ ಆಪೋಸಿಟ್ ಇರೋದೇ ನೋಡ್ತಿರ್ಬೋದು. ಈ ಮರ ಇದೆ ಅಲ್ಲ, ಆವಾಗಲೇ ತೋರಿಸಿದ್ದೆ ನಾನು, ಬನ್ನಿ ಮರ ಅದೆಲ್ಲ ಹೇಳಿ ತೋರಿಸಿದೆ. ಆದರೆ ಈ ಕಡೆ ಒಂದು ರೆಂಬೆ ಆಲ್ರೆಡಿ ಮುರ್ಕೊಂಡೋಗಿದೆ. ಇದಕ್ಕೆ ನೀವು ಇನ್ನೊಂದು ಆಶ್ಚರ್ಯ ಆಗ್ಬೋದು ಏನು ಅಂತ ಅಂದರೆ, ಇದಕ್ಕೆ ಎಷ್ಟು ಏಜ್ ಆಗಿರ್ಬೋದು ಹೇಳಿ? ಒಂದು 5 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ. ಇದಕ್ಕೆ 200 ವರ್ಷಗಳ ಕಾಲ ಐತೆ ಗೈಸ್, 200 ವರ್ಷ ಆಗೈತಂತೆ. ಇಲ್ಲಿ ಹಿರಿಯರು ಇರ್ತಾರಲ್ಲ, ನಮ್ಮೂರಿನ ಹಿರಿಯರು ಇರ್ತಾರಲ್ಲ, ಅವರು ಇಲ್ಲಿ ಹಳೆ ಊರು ಅಂತ ಇತ್ತು ಆಯ್ತಾ. ಆವಾಗಿನ ಕಾಲದಲ್ಲಿ ಅವರು ಬಂದು ಕುತ್ಕೊಂಡು ಮಾತಾಡಿದವಾಗ ನಮಗೆ ಈಗಿರ್ತಕ್ಕಂಥ ಜನ್ರೇಷನ್ ಹುಡುಗರಿಗೆ ಗೊತ್ತಾಗಿದ್ದು, ಅದು ಸ್ವಾಮಿಯರು ಹೇಳಿದ್ದು 200 ವರ್ಷ ಆಗೈತಂತೆ ನೋಡಿ ಗೈಸ್. ಇನ್ನೂ ಕೂಡ ಇನ್ನೊಂದು 15-20 ಅಷ್ಟು ಇದ್ದಂಗೆ ಐತಿದ್ರು. 200 ವರ್ಷಗಳ ಇತಿಹಾಸ. ಚಪ್ಪಲಿ ಕಲ್ಲುಗಳನ್ನು ಎಲ್ಲ ಹಾಕ್ಕೊಂಡು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ರಂತೆ. ಇವಾಗ ಆ ಕಡೆ ಸೈಡ್ ಇದೆ ಮನೆ, ಅವೆಲ್ಲ ನಾವು ಆ ಕಡೆ ಸೈಡ್ ಮಾಡ್ಕೊಂಡಿದ್ದೀವಿ, ರೋಡ್ ಸೈಡ್ ಮಾಡ್ಕೊಂಡಿದ್ದೀವಿ. ಆದರೆ ಹಳೆ ಊರು ಅಂತ ಇರ್ತಕ್ಕಂಥದ್ದು ಈ ಸೈಡೇ ಹಳೆ ಊರು ಅಂತ ಹೇಳ್ತಾರೆ ಇದನ್ನ. ಈ ಕಡೆ ತೋಟಗಳಿಗಾಗಿರ್ಬೋದು ಮತ್ತು ಈ ಕಡೆ ಎಲ್ಲ ಪ್ರದೇಶಗಳಿಗೆ ಹಳೆ ಊರು. ಯಾವ ತೋಟ ಅಂತಂದರೆ ಹಳೆ ಊರು ತೋಟಕ್ಕೆ ಹೋಗಿದ್ದಾರೆ ಅಂತಾನೆ ಕೂಡ ಹೇಳ್ತಾರೆ. ಈ ಪ್ರದೇಶ ಇರೋದು ಹಳೆ ಊರು ಅಂತ ಜಾಗದಲ್ಲಿ ಇರ್ತಕ್ಕಂಥದ್ದು ಇದು ಬನ್ನಿ ಮರ. 200 ವರ್ಷಗಳ ಕಾಲ ಇನ್ನೂ ಕೂಡ ಹಾಗೆ ಇರ್ತಕ್ಕಂಥ ಬನ್ನಿ ಮರ. ಇದು ಒನ್ ಆಫ್ ದಿ ಸ್ಪೆಷಲ್. ನಾನು ನಿಮಗೆ ಶಾಲೆ ಐತಿ ಅಂತ ತೋರಿಸಿದ್ನಲ್ಲ, ಹೇಳ್ತಿದ್ನಲ್ಲ, ಅದೇ ನೋಡಿ ಗೈಸ್, ಇದೇ ಶಾಲೆ. ಈ ಕಡೆ ಕಾರ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಇನ್ನೂ ಕೂಡ ತುಂಬಾನೇ ಶಾಲೆ ಇತ್ತು, ಆದರೆ ಇವಾಗ ಎಲ್ಲ ಬಿದ್ದೋಗೈತೆ. ಇಲ್ಲಿ ಹೊಸ್ದಾಗಿ ಶಾಲೆ ಮಾಡಿದ್ದಾರೆ ಆಯಿತಾ. ಇದ್ರ ಆಪೋಸಿಟ್ ಇರೋದು ಇಲ್ಲೇ ನಾವು ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಲಗೋರಿ ಆಗಿರ್ಬೋದು ಎಲ್ಲ ಕೂಡ ಆಟ ಆಡ್ತಿದ್ವಿ. ಆವಾಗ ಆಪೋಸಿಟ್ ಇರೋದು ಇಲ್ಲೇ. ಇದೊಂದು ರೋಡ್ ದಾಟಿದರೆ ಇಲ್ಲೇ ದೇವಸ್ಥಾನ ಇರೋದು. ಇಲ್ಲಿ ಗಂಟೆ ಹೊಡೆದಿದ್ದ ಶಬ್ದ ಕೇಳಿದ ತಕ್ಷಣ ನಾವು ಹೊಡೆ ಹೋಗ್ತಿದ್ವಿ ಆಯಿತಾ. ಹೊಡೆ ಹೋಗಿ ಅಲ್ಲಿ ಪ್ರಸಾದ ಕೊಡೋರು, ಅದರ ಪ್ರಸಾದನ ತಿನ್ಕೊಂಡು ನಾವು ಇಲ್ಲಿ ಮತ್ತೆ ಆಟ ಆಡ್ತಿದ್ವಿ. ಮಧ್ಯಾಹ್ನ ಊಟ ಇಲ್ಲ, ಎಂತ ಇಲ್ಲ, ಇದೇ ನಮ್ಮ ಪ್ರಸಾದನೇ ಊಟ ಆಗಿರ್ತಿತ್ತು. ಸಖತ್ತಾಗಿತ್ತು ಆವಾಗಿನ ಮೂಮೆಂಟ್ ಎಲ್ಲ. ಇವಾಗ ಖಾಲಿ ಕಾಣ್ತಿರ್ಬೋದು, ಅವಾಗ ಗಿಡ ಅವು ಇವು. ಇಲ್ಲಿ ತನಕನೂ ಕೂಡ ಇಲ್ಲಿ ಗಿಡ ಬೆಳೆದಿದೆಯಲ್ಲ, ಇಲ್ಲಿ ತನಕನೂ ಇತ್ತು. ನಾನು ಇಲ್ಲಿ ಅಡ್ಮಿಷನ್ ಏನಾಗಿಲ್ಲ, ನಮ್ಮ ಅಣ್ಣವರು ಅಡ್ಮಿಷನ್ ಆಗಿ 1-2 ಅದೆಲ್ಲ ಕ್ಲಾಸ್ ಓದಿದ್ದಾರೆ. ಅಣ್ಣವ್ರ ಜೊತೆ ನಾನು ಬಂದು ಅವಾಗ ಇಲ್ಲಿ ಆಟ ಆಡ್ತಿರ್ಬೇಕಾದ್ರೆ ನನಗೆ ಇಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದೊಂದು ನೋಡ್ತಿರ್ಬೋದು, ಇದು ಯಾವ ಮರ ಅಂತಾರೆ? ಅರಳಿ ಮರ ಅಲ್ಲ, ಇದೊಂದು ಮರ ಇದೆ, ಸಖತ್ತಾಗಿ ದೊಡ್ಡ ಮರ. ಇದನ್ನು ಕೂಡ ನಾವು ಕೂಡ ಸಣ್ಣವರಿದ್ದಾಗ ಏನಾದರೂ ಫೋಟೋ ನಿಮಗೆ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತಲ್ಲ, ಆ ಫೋಟೋಗಳನ್ನು ಇಲ್ಲಿ ತಂದು ಇಟ್ಟಿರ್ತಾರೆ. ಈ ಥರ ಮಾಡ್ಬೋದು ನನಗೆ ಗೊತ್ತಿಲ್ಲ, ಆದರೆ ಈ ಮರದ ಹತ್ರ ಯಾರೂ ಕೂಡ ಬರಲ್ಲಲ್ಲ, ಅದಕ್ಕೋಸ್ಕರ ಇಲ್ಲಿ ಇಡ್ಬೋದು. ಯಾರು ಕೂಡ ಕಾಲು ಕೈಯಲ್ಲಿ ತುಳಿಯಲ್ಲ ಅಂತ ಅವರು ಈ ಥರ ಮಾಡ್ತಿರ್ಬೋದು. ಓಕೆ ಗೈಸ್, ನೋಡಿರಲ್ಲ ನೀವು. ಮತ್ತೆ ಅಲ್ಲಿ ಈಶ್ವರನ ದೇವಸ್ಥಾನ ಮತ್ತು ಇನ್ನೊಂದು ದೇವರು ಕೂಡ ನೋಡಿದರೆ. ಅದಾದಮೇಲೆ ನಾವು ಇವಾಗ ಬಂದಿರ್ತಕ್ಕಂಥ ದೇವಸ್ಥಾನನೇ ನೀವು ಆಲ್ರೆಡಿ ನೋಡಿರ್ತೀರ, ಕರಿಯಮ್ಮನ ದೇವಸ್ಥಾನ. ಬನ್ನಿ ಇವಾಗ ನೋಡ್ತಾ ಹೋಗೋಣ ಕರಿಯಮ್ಮನ ದೇವಸ್ಥಾನ ಯಾವ ಥರ ಇದೆ ಅಂತ. ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ನಾವು ಪೂಜೆ ಮಾಡಿಸ್ಬೇಕಾದ್ರೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ಅದನ್ನು ಕೂಡ ಪ್ರಾಪರಾಗಿ ಒಂದು ವಿಡಿಯೋ ಇದಕ್ಕೆ ಸಪ್ರೇಟಾಗಿ ನಾನು ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಹೋಗ್ತೀನಿ ಬನ್ನಿ.
ಇಲ್ಲಿ ನೋಡ್ತಿದ್ದೀರಾ ಕರಿಯಮ್ಮ ದೇವಿಗೆ ಆಲ್ರೆಡಿ ಮಾರ್ನಿಂಗ್ ಪೂಜೆ ಮಾಡಿದ್ದಾರೆ. ಇವಾಗ ಈ ಥರ ಇದೆ, ಸೈಡಿಂದ ತೋರಿಸಿ ಈ ಥರ ಚೆನ್ನಾಗಿ ಕಾಣುತ್ತೆ. ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಅದು ನಗು ಮುಖನೇ ಸಖತ್ತಾಗಿ ಕಾಣುತ್ತೆ ಗೈಸ್. ಬೇಕಾದರೆ ನೀವು ಲಾಸ್ಟ್ ವಿಡಿಯೋದಲ್ಲಿ ಕುಂಕುಮ ಪೂಜೆ ಮಾಡಿಸಿದ್ರಲ್ಲ ಅದರಲ್ಲಿ ಬೇಕಾದ್ರೆ ನೋಡ್ಕೊಂಬಂಡಿ, ಸಖತ್ತಾಗಿ ಒಳ್ಳೆ ಮುಗುಳ್ನಗೆ ಥರ ಕಾಣ್ತಾ ಇತ್ತು. ಅದಾದಮೇಲೆ ಹಿಂದೆಗಡೆ ಸ್ಪೇಸ್ ಇತ್ತು, ಅದನ್ನೆಲ್ಲ ತೋರಿಸ್ತೀವಿ ಇವಾಗ ಬನ್ನಿ. ಅಲ್ಲಿ ದೇವಸ್ಥಾನ ಇದ್ದಿದ್ದು, ಆದರೆ ಇದು ಹೊಸ್ದಾಗಿ ಮಾಡಿಸಿರೋದು, ಅದನ್ನೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಇವಾಗ ಇಲ್ಲಿ ಇದನ್ನ ಹಚ್ಚಿದ್ದಾರೆ, ಅದು ಆಶೀರ್ವಾದ ತೊಗೊಂಡಿದ್ದೆ, ಅದರಲ್ಲಿ ಆಲ್ರೆಡಿ ಕುಂಕುಮವನ್ನು ಕೂಡ ಹಚ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದರ ರೈಟ್ ಸೈಡ್, ನಮ್ಮ ರೈಟ್ ಸೈಡ್ ಬರುತ್ತೆ, ಇಲ್ಲಿ ಒಂದು ದೇವರಿದೆ. ಈ ದೇವಸ್ಥಾನದ ಹೆಸರೇನು? ಈ ದೇವಸ್ಥಾನದ ಹೆಸರು ಅಷ್ಟೇ ನಮಗೊಂದು ಸ್ವಲ್ಪ ಕನ್ಫ್ಯೂಸ್ ಇದೆ, ಅದಕ್ಕೋಸ್ಕರ ಇದಿರಲಿ ಪರವಾಗಿಲ್ಲ. ಇದೊಂದು ದೇವರಿದೆ, ಇಲ್ಲೊಂದು ದೇವಸ್ಥಾನ ಇರ್ತೀನಿ ನೋಡ್ತಿರ್ಬೋದು. ಇದೊಂದು ದೇವರು ಆಯಿತಾ, ಹೇಗಿದೆ ನೋಡಿ ಗೈಸ್. ಇದು ಸಖತ್ತಾಗಿ ಅವಾಗಿಂದನೂ ಕಾಣ ಹಳೇ ದೇವಸ್ಥಾನ ಇತ್ತು. ಹಳೆಯ ದೇವಸ್ಥಾನದಲ್ಲಿ ಇಲ್ಲೆಲ್ಲ ಇತ್ತಲ್ಲ, ಇಲ್ಲೆಲ್ಲ ಜೇನುಗೂಡುಗಳು ಅವೆಲ್ಲ ಕಟ್ಟೋತಾ ಇದ್ದಿದ್ದು. ಆದರೆ ಇಲ್ಲಿ ಹೊಸದಾಗಿ ತೊಗೊಂಬಂದ್ರಲ್ಲ, ಹೊಸ ದೇವಸ್ಥಾನ ಆದಮೇಲೆ ಇದೆಲ್ಲ ಸ್ವಲ್ಪ ಬಿಟ್ಟಿದ್ದಾರೆ. ಇವಾಗ ಬನ್ನಿ, ಹೀಗೆ ಮೂವ್ ಆದರೆ ನಮಗೆ ನೋಡ್ತಿದ್ರೆ ಇಲ್ಲಿ ಇವಕ್ಕೆ ಏನಂತಾರೆ, ವೀರಗಾಸೆಯನ್ನು ಬಡಿತಿರ್ತಕ್ಕಂಥ ಇಲ್ಲೇ ದೇವಸ್ಥಾನದಿಂದ ತರಿಸಿರ್ತಕ್ಕಂಥದ್ದು. ಏನಾದರೂ ಗಣಪತಿ ಉತ್ಸವ ಆಗಿರ್ಬೋದು, ಅಥವಾ ಇಲ್ಲೇ ಕರಿಯಮ್ಮನನ್ನು ಹೊರಗಡೆ ತೊಗೊಂಡೋಕೆ ಆಗಿರ್ಬೋದು, ಅಥವಾ ಇಲ್ಲೇ ಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ಅದನ್ನೆಲ್ಲ ಮಾಡಬೇಕಾದ್ರೆ ನಮ್ಮೂರಿನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಹುಡುಗರಿದ್ದಾರೆ. ಆ ಹುಡುಗರು ಸೇರಿಕೊಂಡು ಇದನ್ನು ವೀರಗಾಸೆ ಎಲ್ಲ ಮಾಡ್ತಾರೆ. ಒಂದಿಷ್ಟು ಜನ ಕುಣಿತಗಳನ್ನು ಕೂಡ ಮಾಡ್ತಾರೆ. ಇಲ್ಲ ಜಾಸ್ತಿ ಗ್ರ್ಯಾಂಡಾಗಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದರೆ ನಮ್ಮ ಬೊಪ್ಪನಹಳ್ಳಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆಯಿಂದ ನಾವು ವೀರಗಾಸೆ ಮಾಡೋವರನ್ನೇ ಕರೆಸಿ ಅದನ್ನೆಲ್ಲ ನೀಟಾಗಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲನೂ ಕೂಡ ಮಾಡ್ತಾ ಇರ್ತಾರೆ. ಅದಾದಮೇಲೆ ನೋಡ್ತಿರ್ಬೋದು, ಇದು ದೇವಸ್ಥಾನದಲ್ಲಿ ಮಾಡ್ತಿರ್ತಕ್ಕಂಥದ್ದು ಗಂಟೆ ಎಷ್ಟು ದೊಡ್ಡದಿರ್ತವೆ. ಮತ್ತು ಇದೊಂದು ಗಂಟೆ, ಮತ್ತು ಇನ್ನೊಂದು ಗಂಟೆ ಇದೆ ನೋಡ್ತಿರ್ಬೋದು. ಅದಾದಮೇಲೆ ಈ ಕಡೆ ಒಂದು ಗಂಟೆ ಇದೆ. ಅದಾದಮೇಲೆ ನಾವು ರೀಸೆಂಟಾಗಿ ತಂದು ಹಾಕಿದ್ವಲ್ಲ ಹೊಸ ಗಂಟೆ ಬೇಯಿಸಿದ್ದು ಆಯಿತಾ, ಇಲ್ಲಿದೆ ನೋಡ್ತಿದ್ದೀರಾ, ಇದು ಹೊಸ ಗಂಟೆ ರೀಸೆಂಟಾಗಿ ತೊಗೊಂಬಂದು ಹಾಕಿರೋದು. ಅದು ಚೈನು ಕೂಡ ಹೊಸದು, ಮತ್ತು ಇದು ಗಂಟೆನೂ ಕೂಡ 5 kg ಗಂಟೆ ಗೈಸ್ ಆಯಿತಾ. ತುಂಬಾ ಸೌಂಡ್ ಬರುತ್ತೆ, ಬೇಕಾದರೆ ಒಂದು ಟೈಮ್ ಹೊಡಿತೀನಿ ಕೇಳಿಸ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಸೌಂಡ್ ಬರುತ್ತೆ. ಬನ್ನಿ ಇವಾಗ ಈ ಕಡೆ ನಮ್ಮ ಲೆಫ್ಟಿಗೆ ಬಂದದನ್ನ ಇದು ಕರಿರಾಯ ಮತ್ತು ಕೆಂಚರಾಯ ಅಂತ ಈ ಕಡೆ ಇದೆಯಲ್ಲ, ಇಲ್ಲಿದೆಯಲ್ಲ ಈ ಕಡೆ ಕರಿರಾಯ, ಇದು ಕರಿರಾಯ ಅಂತ ಹೇಳ್ತಾರೆ. ಆ ಕಡೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಕೆಂಚರಾಯ ಆಯಿತಾ. ಅದಾದಮೇಲೆ ಇವೆರಡು ನಮ್ಮ ತಾತವರು ಈ ಕಡೆ ಹೇಳ್ತಾ ಇದ್ರು, ಇದ್ದಾರೆ ರುದ್ರಜ್ಜ ಅಂತ, ಅವ್ರು ಹೇಳ್ತಾ ಇರ್ತಾರೆ ಇವರೇ ಪೊಲೀಸ್ನರಂತೆ ಆಯಿತಾ. ಇವರೇ ಪೊಲೀಸ್ನರು. ಕರಿಯಮ್ಮ ಅವರು ಏನಾದರೂ ಅಥವಾ ನಿಮಗೆ ವರ ಕೊಡೋದಾಗಿರ್ಬೋದು, ಅಥವಾ ಅವರಿಗೆ ಒಂದು ಸ್ವಲ್ಪ ಕಾಟ ಕೊಡೋದಾಗಿರ್ಬೋದು, ಈ ರೀತಿ ಏನಾದರೂ ಮಾಡ್ತೇವೆ ಅಂತ ಅಂದರೆ ಅವ್ರಿಗೆ ಹೋಗಿ ಈ ಥರ ಏನಾದರೂ ಕಳ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ. ಆ ಟೈಮ್ನಲ್ಲಿ ನಿಮಗೆ ಏನಾದರೂ ಬೇಕು ಅಂತ ಅಂದರೆ ಇದು ಕೇಳಿದ ತಕ್ಷಣ ಕರಿಯಮ್ಮನೇ ಹೋಗಿ ಬೇಗ ಒಂದೇ ಸಲ ಇದು ಮಾಡಲ್ಲ, ಅವೆರಡು ಪೊಲೀಸ್ನರನ್ನ ಕೊಟ್ಟು ಬಿಡ್ತಾರಂತೆ. ಅದಾದಮೇಲೆ ಈ ಕರಿಯಮ್ಮ ಹೋಗಿ ಅವರಿಗೆ ಶಿಕ್ಷೆ ಆಗಿರ್ಬೋದು, ವರ ಆಗಿರ್ಬೋದು ಅದು ಕೊಡ್ತಾರಂತೆ. ನಾವು ಹೀಗೆ ಈ ಕಡೆ ಬಂದ ತಕ್ಷಣ ಪಲ್ಲಕ್ಕಿನ ಆ ಸೈಡ್ ಇಡ್ತಾ ಇದ್ರು, ಇವಾಗ ಈ ಸೈಡ್ ಇಡ್ತಿದ್ದಾರೆ. ಇದೇ ಕರಿಯಮ್ಮನ, ಇಲ್ಲಿ ಕರಿಯಮ್ಮನನ್ನು ಇಡ್ತಾರೆ, ಈ ಸೈಡು ಕರಿಯಮ್ಮನನ್ನು ಇಡ್ತಾರೆ, ಈ ಸೈಡ್ ಇಡ್ತಾರೆ, ಇಲ್ಲಿಗೆ ಇಡ್ತಾರೆ. ಇಲ್ಲಿ ಕೆಳಗಡೆ ಒಂದು ಇದು ಬೇಸ್ ಬರುತ್ತೆ, ಕೆಳಗಡೆ ಇಟ್ಬಿಟ್ಟು ಅದಾದಮೇಲೆ ಇಲ್ಲಿ ಸೀರೆಗಳನ್ನು ನೀಟಾಗಿ ಕಟ್ಬಿಟ್ಟು ಈ ರೀತಿ ಮಾಡ್ತಾರೆ. ಇದರ ಮೇಲೆ ಇನ್ನೊಂದು ಗಂಟೆಗಳು ಟೈಪ್ ಇಲ್ಲಿದಾವಲ್ಲ, ಈ ಕಡೆ ಸೈಡ್ ಇದೆ ನೋಡಿ, ಇಲ್ಲಿದಾವಲ್ಲ, ಇದೇ ಥರ ಗೈಸ್ ನೋಡ್ತಿದ್ದೀರಾ, ಇದೇ ಥರ ಗಂಟೆಗಳು ಇಲ್ಲೆಲ್ಲ ಲೋಟದಲ್ಲಿ ಮಾಡಿರ್ತಕ್ಕಂಥ ಗಂಟೆಗಳು ಟೈಪು ಮಾಡಿರ್ತಾರೆ. ಅದು ಕೂಡ ಸಖತ್ತಾಗಿರುತ್ತೆ. ಏನಾದರೂ ನೀವು ತೇರ ದಿನ ಇಲ್ಲಿಗೆ ಏನಾದರೂ ವಿಸಿಟ್ ಕೊಡ್ತೀರಾ ಅಂತ ಅಂದರೆ ಸಖತ್ತಾಗಿರುತ್ತೆ. ತೇರು ಕೂಡ ಹೊಸದೈತೆ, ತೇರು ಅದು ಗೇಟ್ ಓಪನ್ ಆಗಿಲ್ಲ, ಅದಕ್ಕೋಸ್ಕರ ತೇರಿನ ಮನೆಯನ್ನು ನಾವು ಪ್ರಾಪರಾಗಿ ತೋರಿಸ್ತೀವಿ. ಬನ್ನಿ ಇವಾಗ ನೋಡ್ತಾ ಹೋಗೋಣ. ಇದೊಂದು ಶಾರ್ಟ್ಸ್ ಬರುತ್ತೆ, ನೋಡ್ಕೊಂಡು ಬನ್ನಿ. ಓಕೆ ಗೈಸ್, ನೋಡ್ತಿದ್ದೀರಾ ಈ ಸೈಡು ಹಿಂಗೆ ಬಂದ ತಕ್ಷಣ ದೇವಸ್ಥಾನ ಈ ಕಡೆ ಮಕ್ಕಳಾಗಿರೋದ್ರಿಂದ ಈ ಕಡೆ ನಿಂತ್ಕೊಂಡ್ರೆ ಇಲ್ಲಿ ನೋಡ್ತಿರ್ಬೋದು. ಈ ಕಡೆ ಸೈಡು ಹಿಂಗೆ ಬಂದ ತಕ್ಷಣ ನಮಗೆ ಲೆಫ್ಟಿಗೆ ಸಿಗೋದೆ ತೇರಿನ ಮನೆ. ಬನ್ನಿ ಇವಾಗ ತೇರಿನ ಮನೆ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ. ಇದೇ ನೋಡಿ ಗೈಸ್ ಎಷ್ಟು ಹೈಟ್ ಮಾಡಿದ್ದಾರೆ ಅಂತ. ಯಪ್ಪ ಸಖತ್ತಾಗಿ ಹೈಟ್ ಇದೆಯಲ್ಲ.
ನಿಜವಾಗ್ಲೂ ನಾವು ಈ ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ದೊಡ್ಡದು ದೇವಸ್ಥಾನ ಇತ್ತು ಗೈಸ್, ಆಯಿತಾ. ದೊಡ್ಡದಂದರೆ ದೇವಸ್ಥಾನ ಅಂತೆ, ದೊಡ್ಡದು ತೇರಿತ್ತು. ಬಟ್ ಆದರೆ ಅದನ್ನು ಏನೋ ಆಯಿತು, ಅದು ಇದರಲ್ಲಿ ಹೇಳೋದು ಬೇಡ, ಆಯಿತಾ. ಇಲ್ಲಾದರೂ ನೀವು ನಮ್ಮ ಊರಿಗೆ ಏನಾದರೂ ಬಂದ್ರಿ ಅಂತ ಅಂದರೆ ಆ ಟೈಮ್ನಲ್ಲಿ ಹಿರಿಯರು ಇರ್ತಾರಲ್ಲ ಅವರು ಕೂಡ ಹೇಳ್ತಾರೆ. ಇವಾಗ ರೀಸೆಂಟಾಗಿ ಒಂದು 3 ಇಯರ್ಸ್ ಆಯಿತು ಅಂತ ಅನ್ಕೋತೀನಿ. ಆವಾಗ ಹೊಸ ತೇರನ್ನು ಮಾಡಿದ್ದು. ಹೊಸ ತೇರು ಮಾಡಿಸಿದ ತಕ್ಷಣ ಅದಕ್ಕೆ ಸುರಕ್ಷಿತವಾಗಿ ಇಡೋದಕ್ಕೆ ತೇರಿನ ಮನೆಯೂ ಕೂಡ ಬೇಕಲ್ಲ, ಅದಕ್ಕೋಸ್ಕರ ಎಷ್ಟು ದೊಡ್ಡದಾಗಿರ್ತಕ್ಕಂಥ ತೇರಿನ ಮನೆಯನ್ನು ಮಾಡಿದ್ದಾರೆ ನೋಡ್ತಿರ್ಬೋದು. ಇದಕ್ಕೆ ರೀಸೆಂಟಾಗಿ ನಾನು ಮತ್ತು ಕ್ಯಾಮ್ರಾಮ್ಯಾನೆಲ್ಲ ಇದ್ದಾರಲ್ಲ, ನಾನು ಮತ್ತು ಇವಾಗ ಕ್ಯಾಮ್ರಾ ಇಡ್ತಿದ್ದಾರಲ್ಲ ಅವರು ಕೂಡ ಎಲ್ಲ ಸೇರಿಕೊಂಡು ಪೇಂಟನ್ನು ಎಲ್ಲ ಮಾಡಿ, ಇದಕ್ಕೆಲ್ಲ ಪೇಂಟ್ ಎಲ್ಲ ಮಾಡಿ ಅದೆಲ್ಲ ಮಾಡಿದ್ದೀವಿ. ಅದಾದಮೇಲೆ ರೀಸೆಂಟಾಗಿ ತೇರ ಹಬ್ಬ ಆಯ್ತಲ್ಲ, ಅದರೊಳಗಡೆನೂ ಕೂಡ ತೇರನ್ನೆಲ್ಲ ನೀಟಾಗೆಲ್ಲ ಪಡವಿ ಎಲ್ಲ ನೀಟಾಗೆಲ್ಲ ಮಾಡಿದ್ವಿ. ಇವಾಗ ಔಟ್ಸೈಡ್ ಯಾವ ಥರ ಇರ್ಬೋದು ನೋಡಿ. ನಮ್ಮ ಕರಿಯಮ್ಮನ ದೇವಸ್ಥಾನ ಆಲ್ರೆಡಿ ಲಾಸ್ಟ್ 2 ವೀಡಿಯೋದಲ್ಲಿ ನೋಡಿದ್ರೆ, ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ನೋಡ್ಕೊಂಬನ್ನಿ. ಮತ್ತು ಈ ವಿಡಿಯೋನೂ ಕೂಡ ಇದರಲ್ಲೂ ಕೂಡ ನೋಡಿ. ಇದಾದ ತಕ್ಷಣ ಸೀದಾ ನಾವು ಲೆಫ್ಟಿಗೆ ತಿರುಗಿದರೆ ಇದು ತೇರಿನ ಮನೆ ಈ ಕಡೆ ಸೈಡಿ. ಇಲ್ಲಿ ಹೂಗಳು, ಇಲ್ಲಿಗೆ ಕರಿಯಮ್ಮಗೆ ಬೇಕಲ್ಲ ಏನೇನಾದರೂ ಹೂಗಳು ಬೇಕಲ್ಲ, ಮಾರ್ನಿಂಗ್ ಪೂಜೆ ಮಾಡೋದಕ್ಕೆ ಮತ್ತು ಈವ್ನಿಂಗ್ ಪೂಜೆ ಮಾಡೋದಕ್ಕೆ ಅವಕ್ಕೆಲ್ಲ ಬೇಕಲ್ಲ. ಇಲ್ಲಿ ಥರ ಆದಂಥ ಹೂಗಳೆಲ್ಲ ಇದ್ದಾವೆ ನೋಡ್ತಿರ್ಬೋದು. ಈ ಕಡೆ ವೈಟ್ ಹೂಗಳು ಇವತ್ತು ಪೂಜೆ ಮಾಡಿರೋದ್ರೆ ಈ ಥರ ಹೂಗಳಿಂದ, ಆಯಿತಾ. ಈ ಥರ ಹೂಗಳು ಅಲ್ಲೆಲ್ಲ ಇದ್ದಾವೆ. ಮತ್ತು ಆ ಕಡೆ ಒಂಥರ ಗಂಟೆ ಹೂವು ಅಂತ ಹೇಳ್ತಾರಲ್ಲ, ಗಂಟೆ ಹೂವು, ಆ ಗಂಟೆ ಹೂವು ಕೂಡ ಇಲ್ಲಿ ಇದೆ. ಅದಾದಮೇಲೆ ನೀರು, ಇಲ್ಲಿ ಟ್ಯಾಂಕರ್ ಇದೆ, ಆ ಟ್ಯಾಂಕರ್ನಲ್ಲಿ ನೀರು ಇಟ್ಕೊಳ್ಳೋದು. ಕರಿಯಮ್ಮನೂ ಕೂಡ ಅದರಲ್ಲೇ ನೀಟಾಗಿ ವಾಶ್ ಮಾಡೋದಾಗಿರ್ಬೋದು, ಮತ್ತು ನೆಲ ಒರೆಸೋಕ್ಕಾಗಿರ್ಬೋದು, ನಿಮಗೆ ಏನೇನು ಯೂಸ್ ಬೇಕು ಅದರೊಳಗಡೆ ನೆಲ ಒರೆಸೋಕ್ಕೆ ಬೇರೆ ಬಕೆಟ್ನಲ್ಲಿ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಕರಿಯಮ್ಮನನ್ನು ವಾಶ್ ಮಾಡಲಿಕ್ಕೆ ಕೂಡ ಬೇರೆ ಏನಂತಾರೆ ಅದನ್ನು ಇಟ್ಕೊಳ್ಳೋಕ್ಕೆ ಅದನ್ನು ಕೂಡ ಒಂದು ಇಟ್ಕೊಂಡಿದ್ದಾರೆ, ಅದನ್ನು ತೊಳಿಲಿಕ್ಕೆ. ಅದಾದಮೇಲೆ ಇದೆಲ್ಲ ನಿಮಗೆ ಅಪೋಸಿಟ್ ಸಿಗೋದು ಗಿಡಗಳೆಲ್ಲ ಸಿಗ್ತವೆ ನೋಡಿ, ಇದೆಲ್ಲ ಗಿಡಗಳು. ಅದಾದಮೇಲೆ ನೋಡ್ತಿದ್ದೀರಾ ಇಲ್ಲಿ ನಾವು ಕರಿಯಮ್ಮನ ಔಟ್ಸೈಡ್ ಹೊರಗಡೆ ಯಾವ ಥರ ಇದೆ ಅಂತ ಅಂದರೆ ಈ ಥರ ಇದೆ ನೋಡಿ. ಹೊರಗಡೆ ಇಲ್ಲೆಲ್ಲ ನೀಟಾಗಿ ಕರಿಯಮ್ಮನ ಹಬ್ಬದ ದಿವಸ ಹೂವಿನಿಂದ ಅಲಂಕಾರವನ್ನು ಮಾಡ್ತಾರೆ. ಈ ಚಪ್ರ ಇಲ್ಲಿ ಹಾಕಿದಾರಲ್ಲ, ಕಬ್ಬಣದ ಚಪ್ರ ಇದು ಅಲ್ಲ, ಆರಾಮಾಗಿ ಎಷ್ಟು ಬೇಕಾದರೂ ತುಂಬಾ ಸ್ಪೇಸ್ ಐತೆ, ತುಂಬ ಜನ ನಿಂತ್ಕೊಬೋದು. ಆದ್ರೂ ಕೂಡ ಈ ಹಬ್ಬ ನಡೆಯುತ್ತಲ್ಲ, ಕರಿಯಮ್ಮ ದೇವಿ ಹಬ್ಬ ನಡೆಯುತ್ತಲ್ಲ, ಈ ಜಾತ್ರೆ ನಡೆಯುತ್ತಲ್ಲ, ಆವಾಗ ನಿಜವಾಗ್ಲೂ ಇಷ್ಟಕ್ಕೊಂದು ಸ್ಪೇಸ್ ಇದ್ರೂ ಕೂಡ ಇನ್ನೂ ಕಮ್ಮಿ ಅನಿಸುತ್ತೆ, ಅಷ್ಟಕ್ಕೊಂದು ಜನ ತುಂಬಿರ್ತಾರೆ. ಅದಕ್ಕೋಸ್ಕರ ನೋಡ್ತಿರ್ಬೋದು ಇಲ್ಲೂ ಕೂಡ ಕಂಬನೂ ಕೂಡ ಐತೆ. ಕಂಬ ಇದು ಧ್ವಜದ ಕಂಬ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಇದೆ. ಒಂದು ವ್ಯೂ ನೋಡಿದೆ, ಇಲ್ಲಿ ನಾನು ನಿಂತ್ಕೋತೀನಿ. ಇದು ಕರಿಯಮ್ಮನ ದೇವಿ ಎಂಟ್ರೆನ್ಸ್. ಇಲ್ಲಿಂದನೇ ಹೊರಗಡೆ ಹೋಗಿ ಕರಿಯಮ್ಮ ದೇವಿ, ಆಯಿತಾ. ಇಲ್ಲಿಂದನೇ ನಾವು ಕೂಡ ಇವಾಗ ಬಂದಿದ್ದು. ಬನ್ನಿ ಲೆಟ್ಸ್ ಗೋ. ಔಟ್ಸೈಡ್ ಹೊರಗಡೆ ಯಾವ ಥರ ಇದೆ ಅಂತ ಒಂದು ಶಾರ್ಟ್ಸ್ ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಂಬರಂತ್ರಿ. ಇವಾಗ ಹಳೆ ದೇವಸ್ಥಾನ ಎಲ್ಲಿ ಇತ್ತು ಅಂತ ನೋಡೋಕೆ ಹೋಗೋಣ ಬನ್ನಿ. ಓಕೆ ಗೈಸ್, ನಾವು ಇವಾಗ ತೇರಿನ ಮನೆ ನೋಡ್ತಿದ್ದೀರಾ. ನಮ್ಮ ಹಿಂದೆನೇ ತೇರಿನ ಮನೆ ಇದೆ. ತೇರಿನ ಮನೆ ಹಿಂದೆನೇ ಇಲ್ಲಿ ನೋಡ್ತಿರ್ಬೋದು. ನಿಜವಾಗ್ಲೂ ಇವಾಗ ಸ್ವಲ್ಪ ಮಳೆ ಬಂದೈತಲ್ಲ, ಅದಕ್ಕೋಸ್ಕರ ನೀರು ತುಂಬ್ಕೊಂಡೈತೆ, ಆಯಿತಾ. ಇದ್ರ ಒಳಗಡೆ ಒಂದು ಸ್ವಲ್ಪ ದೇವರು ಯಾವಾಗಲೂ ಕೂಡ ಕರಿಯಮ್ಮಗೆ ತುಂಬಾ ಏನೇ ಆಗಲಿ ಪಂಜಿಂದ ನಮಸ್ಕಾರ ಮಾಡಬೇಕು. ಅದಾದಮೇಲೆ ಬಡಿಯೋರು ಇರ್ತಾರಲ್ಲ ಅವರು ಕೂಡ ಎಲ್ಲರೂ ಬಂದುಬಿಟ್ಟು ನಮಸ್ಕಾರವನ್ನು ಮಾಡಿ ಕರಿಯಮ್ಮ ಇಲ್ಲಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಆಮೇಲೆ ಇನ್ನೊಂದ್ಸಲಿ ಮುಂಭಾಗ ಬಂದು ಅದಾದಮೇಲೆ ತೇರನ್ನು ಹತ್ತೋದು. ತೇರನ್ನು ಯಾವ ಥರ ತರ್ತಾರೆ ಅಂತ ನಿಮಗೆ ಒನ್ ಟೈಮ್ ಹಾಗೇ ಹೇಳ್ತೀನಿ ಬನ್ನಿ. ಹಿಂಗೆ ತೊಗೊಳ್ತಾರ, ಹೀಗೆ ತೊಗೊಂಡು ಸ್ಟ್ರೈಟ್ ತೊಗೊಂಡು ಅದಾದಮೇಲೆ ಹ್ಯಾಂಡಲ್ ಟೈಪ್ ಮಾಡಿದ್ದಾರೆ. ನಾವು ಇವಾಗ ಸ್ಟೈರಿಂಗ್ ಯಾವ ಥರ ತಿರುಗಿಸ್ತೀವ ಅದೇ ಥರ ಕಬ್ಬಣದ್ರಲ್ಲಿ ಮಾಡಿದ್ದಾರೆ, ಅದರಲ್ಲೇ ತಿರುಗಿಸ್ತಾರೆ. ಹೀಗೆ ತೊಗೊಂಡು ಬಂದು ಆಮೇಲೆ ಸೀದಾ ಈ ಕಡೆ ಡೋರ್ ಓಪನ್ ಮಾಡಿದರೆ ಸೀದಾ ಇಲ್ಲಿ ಹೋಗಿ ಈ ಕಡೆ ಭಾಗದಲ್ಲಿ ಇರ್ತಾರೆ. ಕರಿಯಮ್ಮನ ಈ ಕಡೆ ಕುಂದಿರ್ತಾರೆ, ಈ ಕಡೆ ಭಾಗದಲ್ಲಿ ಕುಂದಿರ್ತಾರೆ, ಆಯಿತಾ. ಅದಾದಮೇಲೆ ಇಲ್ಲಿ ನೋಡ್ತಿದ್ದೀರಾ, ಇಲ್ಲೇನು ತುಂಬ ಸ್ಪೇಸ್ ಐತಲ್ಲ, ಏನು ಸ್ಪೇಸ್ ಎಷ್ಟು ನೋಡ್ತಿದ್ದೀರಾ. ಈ ದೇವಸ್ಥಾನದಿಂದ ಮುಂದೆ ಇದು ಇನ್ನೂ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನದಿಂದ ಅರ್ಧ ಮತ್ತು ಈ ಕಡೆ ಪೂರ್ತಿ ಹಳೇ ದೇವಸ್ಥಾನ ಇತ್ತು. ಕರಿಯಮ್ಮನ ಹಳೇ ದೇವಸ್ಥಾನ ಇತ್ತು. ಹಳೇ ದೇವಸ್ಥಾನವನ್ನು ತೆಗೆದು ರೋಡ್ ಬಂತಲ್ಲ, ಅದಕ್ಕೋಸ್ಕರ ಹಳೇ ದೇವಸ್ಥಾನವನ್ನು ತೆಗೆದು ರೋಡ್ನವರೇ ಒಂದು ಸ್ವಲ್ಪ ಅವರು ಯಾರು ಇಂಜಿನಿಯರ್ ಇದ್ದರು ಅವರಿಗೆ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ. ಅವರು ತುಂಬಾ ಎಲ್ಪ್ ಮಾಡಿ ನಮ್ಮ ಕರಿಯಮ್ಮ ದೇವಿ ಇಷ್ಟು ದೊಡ್ಡ ದೇವಸ್ಥಾನಕ್ಕೆ ಮಾಡಲಿಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟವ್ರೆ. ಯಾಕೆ ಅಂತಂದ್ರೆ ಅವ್ರಿಗೂ ಭಕ್ತಿ ಭಾವ ತುಂಬಾ ಇರುತ್ತಲ್ಲ, ಅದಕ್ಕೋಸ್ಕರ ಅವರಿಗೂ ಕೂಡ ಏನೋ ಒಂಥರ ಅನಿಸ್ತು, ಅಯ್ಯೋ ಇಷ್ಟು ದೊಡ್ಡ ದೇವಸ್ಥಾನ ನಾನೇ ಯಾಕೆ, ಮತ್ತು ಮರನೂ ಕೂಡ ತೆಗೆದ್ರು. ಅದಕ್ಕೋಸ್ಕರ ಅವನು ಒಳ್ಳೆ ಅವರಿಗೆ ಸಾಪ್ ಹೇಳ್ಬೇಕು, ಆಯಿತಾ. ಅಷ್ಟು ಚೆನ್ನಾಗಿರ್ತಕ್ಕಂಥ ದೇವಸ್ಥಾನವನ್ನು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲನೂ ಸೇರಿಕೊಂಡು ಊರಿನವರು ಅವರೆಲ್ಲ ಸೇರಿಕೊಂಡು ಇಂಥ ದೇವಸ್ಥಾನವನ್ನು ಮಾಡಲಿಕ್ಕೆ ಸಾಧ್ಯತೆ ಆಗಿದೆ ಗೈಸ್. ಅದಾದಮೇಲೆ
ದೇವರು ಮೈ ಮೇಲೆ ಬಂದುಬಿಟ್ಟು ಏನು ಹೇಳಿದರು ಅಂತ ಅಂದರೆ, ದೇವರು ಒಬ್ಬರು ಮೈ ಮೇಲೆ ಬಂದುಬಿಟ್ಟು ಪಲ್ಲಕ್ಕಿನಲ್ಲಿ ಇನ್ನೊಂದು ಬೇವಿನ ಗಿಡನ ಇದೇ ಪ್ಲೇಸ್ನಲ್ಲಿ ಹಾಕಿ ಅದು ಬೆಳೆಯುತ್ತೆ ಅಂತ ಹೇಳಿದಾಗ ಬೇವಿನ ಗಿಡ ಅಂತ ತೊಗೊಂಬಂದು ಎಷ್ಟು ಹಾಕಿದೆ ನೋಡಿ. ಇವಾಗ ಎಷ್ಟು ದೊಡ್ಡದಾಗೈತೆ ಆಲ್ರೆಡಿ. ಯಪ್ಪ ನೋಡಿ ಎಷ್ಟು ದೊಡ್ಡದಾಗೈತಲ್ಲ. ಆವಾಗ ನಾವು ಹಾಕಿದಾಗ ಏನು ಅಂದ್ಕೊತಿದ್ವಿ, ಏನೂ ಆಗಲ್ಲ ಬಿಡು ಹಾಗೆ ಹಿಂಗೆ ಅಂತ ಅಂದ್ಕೊತಿದ್ವಿ. ಆದರೆ ಇಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಬೆಳೆದೈತೆ. ಅದಾದಮೇಲೆ ಈ ಕಡೆ ಸೈಡೆಲ್ಲ ಕಾಂಪೌಂಡ್ ಎಲ್ಲ ಮಾಡಿಸ್ಬಿಟ್ಟವ್ರೆ ನೋಡಿ, ಎಷ್ಟು ಜನ ಕಾಂಪೌಂಡ್ ಮಾಡಿಸಿದ್ದಾರೆ. ಅದಾದಮೇಲೆ ಸೈಡಿಗೆಲ್ಲ ಜರಡಿ ಕೂಡ ಹಾಕಿದ್ದಾರೆ. ನೀವು ಆ ಸೈಡೆಲ್ಲ ನೋಡಿರ್ತೀರಲ್ಲ, ಜರಡಿನೂ ಕೂಡ ಹಾಕಿದ್ದಾರೆ. ನಿಜವಾಗ್ಲೂ ಸಖತ್ತಾಗಿ ಮಾಡಿದ್ದಾರೆ. ಇವಾಗ ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಇನ್ನೂ 2 ಪ್ಲೇಸ್ ಇದೆ, ಬೆಂಕಿ ಬಸವೇಶ್ವರನ ದೇವಸ್ಥಾನ ಮತ್ತು ಶಿವಲಿಂಗೇಶ್ವರ ದೇವಸ್ಥಾನ. ನೀವು ಅದನ್ನು ಪಾರ್ಟ್ 2ನಲ್ಲಿ ನೋಡಿ. ಯಾಕೆ ಅಂತಂದರೆ ಪಾರ್ಟ್ 1 ಇದು ತುಂಬ ಜಾಸ್ತಿ ಆಗೋಗುತ್ತೆ ಮತ್ತು ಪ್ರಾಪರಾಗಿ ಅದಕ್ಕೆ ಸಪ್ರೇಟಾಗಿ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಶಿವಲಿಂಗೇಶ್ವರ ದೇವಸ್ಥಾನ, ಬೆಂಕಿ ಬಸವೇಶ್ವರ ದೇವಸ್ಥಾನ ಇನ್ನೊಂದು ಬ್ಲಾಗ್ನಲ್ಲಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಟೆಂಪಲ್ಗಳನ್ನಾಗಿರ್ಬೋದು, ಡೈಲಿ ವ್ಲಾಗ್ಸ್ ಆಗಿರ್ಬೋದು ಮತ್ತು ಟ್ರಾವೆಲ್ ಆಗಿರ್ಬೋದು ತುಂಬಾ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ನಾನು ಆವಾಗಲೇ ಹೇಳೋದನ್ನು ಮರ್ತೋದೆ. ನಮ್ಮ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಅಭಿಷೇಕ್ ನೋಡ್ತಿರ್ಬೋದು, ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಯಿತಾ. ಅವರಿಗೆ ಒಂದೊಳ್ಳೆ ಥ್ಯಾಂಕ್ಸನ್ನು ಹೇಳ್ತಿದ್ದೀನಿ ನಾನು. ನಿಜವಾಗ್ಲೂ ನಾನು ಎಲ್ಲೇ ಹೋದರೂ ಎಲ್ಲೇ ಬಂದರೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ. ಕ್ಯಾಮ್ರಾಗೆ ಬಾ ಈ ಕಡೆ ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ. ಎಲ್ಲೇ ಹೋದರೂ ಎಲ್ಲೇ ಬಂದರೂ ಕ್ಯಾಮ್ರಾಗಾಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ರೀಲ್ಸಿಗೆ. ಇತ್ತೀಚೆಗೆ ಅಭಿಷೇಕಂದು ಒಂದು ರೀಲ್ಸ್ ಬರ್ತಿದೆ ಆಯಿತಾ. ಅದು ಇನ್ನೊಂದು 3-4 ರೀಲ್ಸ್ ಆದಮೇಲೆ ನಾನು ಅದನ್ನ ಐಡಿನ ಮೆನ್ಷನ್ ಮಾಡ್ತೀನಿ. ಅದಕ್ಕೂ ಕೂಡ ಹೋಗಿ ಫಾಲೋ ಮಾಡಿ, ಅವನನ್ನು ಕೂಡ ಬೆಳೆಸಿ. ನಮ್ಮ ಜೊತೆ ಒಳ್ಳೊಳ್ಳೆ ಕಾಮಿಡಿ ರೀಲ್ಸ್ ಬರ್ತಾ ಇರುತ್ತೆ ಮತ್ತು ಇನ್ಫಾರ್ಮೇಟಿವ್ ವೀಡಿಯೋನು ಕೂಡ ಬರ್ತಾ ಇರುತ್ತೆ. ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ಸ್ಟಾಗ್ರಾಮ್ ಐಡಿನ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು 2 ಪಾರ್ಟ್ 2 ಪಾರ್ಟ್ 3ನಲ್ಲಿ ಅದನ್ನು ಹೋಗಿ ಫಾಲೋ ಮಾಡ್ಕೊಳ್ಳಂತ್ರಿ ಆಯಿತಾ. ನಮಗೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ, ನಮ್ಮ ಕ್ಯಾಮ್ರಾಮನ್ಗೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ. ಇದೇ ಥರ ನಮ್ಮನ್ನು ಇಬ್ಬರನ್ನು ಕೂಡ ಬೆಳೆಸಿ. ನಾವು ನಿಮಗೆ ಯಾವಾಗಲೂ ಕೂಡ ಆಭಾರಿಯಾಗಿ ಇರ್ತೀವಿ, ಚಿರಋಣಿಯಾಗಿ ಇರ್ತೀವಿ ಅಂತ ಅಭಿಷೇಕ್ ಮತ್ತು ನಾನು ಹೇಳ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೊಂದು ಪಾರ್ಟ್ 2 ಬರುತ್ತೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಶಿವಲಿಂಗೇಶ್ವರ ಸ್ವಾಮಿ ಮತ್ತು ಬೆಂಕಿ ಬಸವೇಶ್ವರ ಸ್ವಾಮಿ, ಅದನ್ನು ನೋಡಲಿಕ್ಕೆ ಕಾಯ್ತಾ ಇರಿ ಅಂತ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಟೇಕ್ ಕೇರ್, ಬೈ ಬೈ ಗೈಸ್.